ಐನಾಪುರ ಪಟ್ಟಣ ಪಂಚಾಯತ್ನ ಮೊದಲ ಅವಧಿಗೆ ಕಾಂಗ್ರೆಸ್ನ ಸರೋಜಿನ್ ಸುರೇಶ್ ಗಾನಿಗೇರ್ ಅಧ್ಯಕ್ಷೆಯಾಗಿ ಹಾಗೂ ಉಪಾಧ್ಯಕ್ಷೆಯಾಗಿ ರತ್ನವ್ವ ಮಾದರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣೆಯ ಅಧಿಕಾರಿ ಹಾಗೂ ತಹಸೀಲ್ದಾರ ರಾಜೇಶ್ ಬುರ್ಲಿ ಘೋಷಣೆ ಮಾಡಿದರು. ಶುಕ್ರವಾರ ಐನಾಪುರ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ಜರುಗಿದ ಪ್ರಕ್ರಿಯೆ ನಡೆಯಿತು. 19 ವಾರ್ಡ್ ಸದಸ್ಯರ ಆಯ್ಕೆಗೆ ಚುನಾವಣೆ ನಡೆದು ಹಲವು ವರ್ಷಗಳಿಂದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಆಗದೆ ಅಭಿವೃದ್ಧಿ ಕಾರ್ಯಗಳಿಗೆ ಹಿನ್ನಡೆ ಅನುಭವಿಸಿತ್ತು. ಕೊನೆಗೂ ಸರ್ಕಾರ ಮೀಸಲಾತಿ ಪ್ರಕಟಿಸಿ ಚುನಾವಣೆಗೆ ದಿನಾಂಕ ನಿಗದಿ ಮಾಡಿದ್ದು, ಕೊನೆಗೂ ನಡೆದ ಚುನಾವಣೆಯಲ್ಲಿ ಒಟ್ಟು 19 ಸದಸ್ಯ ಬಲದ ಐನಾಪುರ ಪಟ್ಟಣ ಪಂಚಾಯಿತಿಗೆ ಕಾಂಗ್ರೆಸ್ ಪಕ್ಷದ 13 ಸದಸ್ಯರಿದ್ದು ಬಿಜೆಪಿ 6 ಸದಸ್ಯರಿದ್ದಾರೆ. ಕಾಂಗ್ರೆಸ್ನ ಎಲ್ಲಾ ಸದಸ್ಯರು ಹಾಜರಿದ್ದು ತಮ್ಮ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಬೆಂಬಲ ಸೂಚಿಸಿದ್ರು. ಈ ವೇಳೆ ಮಾತನಾಡಿದ ಹಿರಿಯ ಕಾಂಗ್ರೆಸ್ ಸದಸ್ಯ ಅರುಣ್ ಗಾನಿಗೇರ್, ಬಹಳ ದಿನದಿಂದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿರಲಿಲ್ಲ. ಮೊದಲಿನಿಂದಲೂ ಕಾಂಗ್ರೆಸ್ ಹಿಡಿತದಲ್ಲಿ ಇರುವ ಐನಾಪುರ ಪಟ್ಟಣ ಪಂಚಾಯತ್ ಈಗ ನಮಗೆ ಅವಕಾಶ ನೀಡಿದ ಪಟ್ಟಣದ ಜನರ ಋಣ ತೀರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಹೇಳಿದರು. ಆಗಸ್ಟ್ 23, 2024 ಐನಾಪುರ ಪಟ್ಟಣ ಪಂಚಾಯಿತಿಯಲ್ಲಿ ಹಿಂದುಳಿದ ವರ್ಗ ಮಹಿಳೆ ಮತ್ತು ಉಪಾಧ್ಯಕ್ಷ ಸ್ಥಾನ SC ಮಹಿಳೆ ಇವತ್ತಿನ ದಿವಸ ಚುನಾವಣೆ ಜರುಗಿತು. ಈ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಹಿಂದುಳಿದ ವರ್ಗದ ಮಹಿಳೆಯಾಗಿ ಸರೋಜಿನಿ ಗಾನಿಗೇರ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ರತ್ನವ್ವ ಮಾದರ್ ಇವತ್ತಿನ ದಿವಸ ಅವಿರೋಧವಾಗಿ ಆಯ್ಕೆಯಾದರು. ಈ ಚುನಾವಣೆ ಕಳೆದ 2 ವರ್ಷದ ಹಿಂದೆ ಐನಾಪುರ ಪಟ್ಟಣದೊಳಗೆ ಚುನಾವಣೆ ನಡೆದಾಗ ನಮ್ಮ ಕಾಂಗ್ರೆಸ್ ಪಕ್ಷದ ಹೆಚ್ಚಿನ ಅಭ್ಯರ್ಥಿಗಳು ಆರಿಸಿ ಬಂದಿದ್ದರು. ಆದರೆ ಕಾಲಾಂತರದಿಂದ ಈ ಚುನಾವಣೆ ನಡೆದಿದ್ದಿಲ್ಲ. 2 ವರ್ಷದ ನಂತರ ಈ ಚುನಾವಣೆ ಇವತ್ತಿನ ದಿವಸ ಜರುಗಿತು. ಕಳೆದ 2 ವರ್ಷದ ಹಿಂದೆ ಐನಾಪುರ ಪಟ್ಟಣದ ಜನತೆ ಕಳೆದ 40-45 ವರ್ಷದಿಂದ ಈ ಐನಾಪುರ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಇದು ಭದ್ರಕೋಟೆ. ಈ ಭದ್ರಕೋಟೆ ಮತ್ತು ಇವತ್ತಿನ ದಿವಸ ನಮ್ಮ ಐನಾಪುರ ಪಟ್ಟಣದ ಯಾವುದೇ ರೀತಿಯ ಅವರ ಕಾರ್ಯಗಳಿಗೆ ಸಂಘವರದಂತೆ ಒಳ್ಳೆಯ ರೀತಿಯಿಂದ ಅವರು ವಿಶ್ವಾಸದಿಂದ ಎಲ್ಲ ಸದಸ್ಯರು ಕೂಡಿಕೊಂಡು ಮತ್ತು ಈ ಚುನಾವಣೆ 2 ವರ್ಷದಿಂದ ನಡೆದಾಗ ನಮ್ಮ ಧಾರವಾಡ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ರಾಜೇಂದ್ರರಾಗಲಿ, ಲಕ್ಷ್ಮಣ್ ಸವದಿ ಅವರಾಗಲಿ, ಸತೀಶಣ್ಣ ಜಾರಕಿಹೊಳಿ ಅವರಾಗಲಿ, ವೀರಕುಮಾರ್ ಪಾಟೀಲ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮತ್ತು ನಮ್ಮ ಚಿಂಗಳೆ ಸರ್ ಅಂತ ಆವತ್ತಿನ ದಿವಸ ಈ ನಮ್ಮ ಐನಾಪುರ ಪಟ್ಟಣಕ್ಕೆ ಬಂದ ನಮ್ಮ ಎಲ್ಲ ಸದಸ್ಯರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ರು. ಈ ಅವರ ಆಶೀರ್ವಾದದಿಂದ ಏನು ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಮಂತ್ರಿಗಳಾದ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾರ್ಗದರ್ಶನದಲ್ಲಿ ಉತ್ತಮವಾದ ಪಟ್ಟಣದ ಶ್ರಮಿಸಲಾಗುವುದು ಎಂದು ಹೇಳಿದರು. ವಿಜಯ ಮಹಾಂತೇಶ್, ಅರಕೆರೆ, KMM ಕನ್ನಡ, ಕಾಗವಾಡ.